ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸೆಪ್ಟೆಂಬರ್ 10ಕ್ಕೆ ಹಾಸನದ ಮೇಯರ್ ಸ್ಥಾನಕ್ಕೆ ಚುನಾವಣೆ, ಕುತೂಹಲ ಮೂಡಿಸಿದ ಬಿಜೆಪಿ ಕಾಂಗ್ರೆಸ್ ನಡೆ, ಕೋರ್ಟ್ ಮೆಟ್ಟಿಲೇರಿದ ಮಾಜಿ ಮೇಯರ್ ಚಂದ್ರೇಗೌಡ. ಇನ್ನು ಹಾಸನ ಬೆಂಗಳೂರು ಮಾರ್ಗ ಬಲು ದುಬಾರಿ, ರಾಷ್ಟ್ರೀಯ ಹೆದ್ದಾರಿ 75ರ ಟೋಲ್ ದರ ಹೆಚ್ಚಳ, ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ. ಹೇಮಾವತಿ ಅಗಚಿ ವಾಟೆಬಳೆ ಜಲಾಶಯ ಯೋಜನೆ ಕಾಮಗಾರಿಗಳಿಗೆ ಸ್ವಾಧೀನವಾದ ವಿಳಂಬ, ಅರ್ಜಿಗೂ ಪರಿಹಾರ, ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ, ತನಿಖೆಗೆ ಎಚ್ಡಿ ರೇವಣ್ಣ ಆಗ್ರಹ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ನನ್ನ ಅಭ್ಯಂತರವೇನೂ ಇಲ್ಲ, ಆದರೆ ಹಿಂದೂಗಳು ನಡೆಸಿಕೊಂಡು ಬಂದಿರೋ ಸಂಪ್ರದಾಯ ಪಾಲನೆ ಆಗಲಿ, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅಭಿಪ್ರಾಯ. ಚಾಮುಂಡಿ ದೇವಿಯನ್ನ ಬಿಜೆಪಿಗರು ಗುತ್ತಿಗೆ ಪಡೆದಿದ್ದಾರಾ? ಮಹಿಳೆಯರನ್ನ ಇಷ್ಟೊಂದು ಕೀಳಾಗಿ ಕಾಣುವುದು ಬಿಜೆಪಿಯರ ಸಿದ್ಧಾಂತವ? ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಖಂಡನೆ. ರಾತ್ರೋರಾತ್ರಿ ಸಕಲೇಶ್ಪುರದ ಕಾಲೇಜಿಗೆ ಕಳ್ಳರ ಎಂಟ್ರಿ, 45 ನಿಮಿಷ ಶೋಧ, ಮೊಬೈಲ್ಗಳು ಸೇರಿದಂತೆ ಹಲವು ವಸ್ತುಗಳ ಕಳ್ಳತನ. ವಾರ್ತೆಗಳ ವಿವರ. ಹಾಸನದ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಈಗ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 10ನೇ ತಾರೀಕು ಹಾಸನದ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಂತ ಹೇಳಿ ಆಯುಕ್ತರು ನೋಟಿಫಿಕೇಶನ್ ಅನ್ನ ನೀಡಿರ್ತಕ್ಕಂಥದ್ದು ಅಂಡ್ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅಂಡ್ ಈ ಬಾರಿ ಸೆಪ್ಟೆಂಬರ್ 10ನೇ ತಾರೀಕು ಹಾಸನದ ಮೇಯರ್ ಆಗಿ ಯಾರು ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ. ಇದರ ಜೊತೆಗೆ ಈ ಬಾರಿಯ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮತ್ತೆ ಪಕ್ಷೇತರರ ನಡೆ ಏನು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಈ ಹಿಂದೆ ಜೆಡಿಎಸ್ಸಿನ ಸದಸ್ಯರಾಗಿದ್ದಂತಹ ಚಂದ್ರೇಗೌಡರು ಜೆಡಿಎಸ್ ನಾಯಕರನ್ನೇ ಎದುರಾಕಿಕೊಂಡು ಜೆಡಿಎಸ್ ಅವಿಶ್ವಾಸ ನಿರ್ಣಯವನ್ನ ಗೊತ್ತುವಳಿ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ತಮ್ಮ ನಾಯಕರಾಗಿರ್ತಕ್ಕಂಥ ರೇವಣ್ಣ ಅವರಿಗೆ ಸೆಡ್ಡೊಡೆತು ಮೇಯರ್ ಆಗಿ ಚಂದ್ರೇಗೌಡರು ಮುಂದುವರೆದಿದ್ರು. ಅದಾದ ನಂತರ ಜೆಡಿಎಸ್ಸಿನ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ದೂರನ್ನ ನೀಡಿದ್ರು. ವಿಪ್ ಉಲ್ಲಂಘನೆ ಮಾಡಲಾಗಿದೆ, ಪಕ್ಷಾಂತರ ನಿಷೇಧ ಕಾಯ್ದೆ ಇವೆಲ್ಲದರ ಅಡಿಯಲ್ಲಿ ದೂರನ್ನ ನೀಡಲಾಗಿತ್ತು. ಆ ದೂರಿನ ಅನ್ವಯ ಮೈಸೂರಿನ ವಿಭಾಗೀಯ ಆಯುಕ್ತರ ನ್ಯಾಯಾಲಯ ಚಂದ್ರೇಗೌಡರ ಸದಸ್ಯತ್ವವನ್ನ ಅನರ್ಹಗೊಳಿಸಿತ್ತು. ಈ ಮೂಲಕ ಮೇಯರ್ ಸ್ಥಾನವನ್ನ ಅಲಂಕರಿಸಿದ ಚಂದ್ರೇಗೌಡರು, ಹೋರಾಟ ಮಾಡಿ ಮೇಯರ್ ಸ್ಥಾನವನ್ನ ಅಲಂಕರಿಸಿದ ಚಂದ್ರೇಗೌಡರು ಆ ಸ್ಥಾನದಿಂದ ಅನರ್ಹಗೊಂಡ್ರು. ಅವರ ಸ್ಥಾನದಿಂದ ಅನರ್ಹಗೊಂಡ ಚಂದ್ರೇಗೌಡ ಸ್ಥಾನಕ್ಕೆ ಸದ್ಯ ಪ್ರಭಾರಿಯಾಗಿ ಉಪಮೇಯರ್ ಇದ್ದಾರೆ. ಈಗ ಸೆಪ್ಟೆಂಬರ್ 10ನೇ ತಾರೀಕು ಅಧಿಕೃತವಾಗಿ ಹೊಸದಾಗಿ ಮೇಯರ್ ಅನ್ನ ಆಯ್ಕೆ ಮಾಡಲಿಕ್ಕೆ ಚುನಾವಣೆಗೆ ಘೋಷಣೆ ಆಗಿರ್ತಕ್ಕಂಥದ್ದು. ಅಂಡ್ ಏನ್ ಸೆಪ್ಟೆಂಬರ್ 10ನೇ ತಾರೀಕು ಚುನಾವಣೆ ಘೋಷಣೆ ಆಗಿದೆ, ಆ ಚುನಾವಣೆಯಲ್ಲಿ ಯಾರು ಮೇಯರ್ ಆಗ್ತಾರೆ ಅಂತ ನೋಡ್ತಾ ಹೋದ್ರೆ ಈ ಬಾರಿ ಮೇಯರ್ ಸ್ಥಾನವನ್ನ ಹಿಂದುಳಿದ ವರ್ಗ ಎಗೆ ಮೀಸಲು ಮಾಡಲಾಗಿದೆ. ಹಿಂದುಳಿದ ವರ್ಗ ಎ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ಈ ಬಾರಿಯ ಮೇಯರ್ ಆಗ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಈ ಬಾರಿ ಯಾರು ಮೇಯರ್ ಆಗ್ತಾರೋ ಅವರಿಗೆ ಬಹಳ ಅಲ್ಪಾವಧಿ ಸಿಗ್ತಕ್ಕಂಥದ್ದು ಅಂತ ಅಂದ್ರೆ ಸೆಪ್ಟೆಂಬರ್ 10ನೇ ತಾರೀಕು ಚುನಾವಣೆ ಆಗುತ್ತೆ, ಅಧ್ಯಕ್ಷರು ಘೋಷಣೆ ಆಗ್ತಾರೆ. ಅಕ್ಟೋಬರ್ 16ನೇ ತಾರೀಕಿಗೆ ಮೇಯರ್ ಸ್ಥಾನ ಮುಗಿದೋಗ್ಬಿಡುತ್ತೆ. ನಗರಸಭೆಯಿಂದ ಗೆದ್ದಿದ್ರಲ್ಲ 35 ಜನ ಸದಸ್ಯರು, ಅವರ ಅವಧಿ ಏನಿದೆ ಅದು ಅಕ್ಟೋಬರ್ 16ಕ್ಕೆ ಮುಕ್ತಾಯಗೊಳ್ಳುತ್ತೆ. ಹೀಗಾಗಿ ಏನಿಲ್ಲ ಅಂತ ಅಂದ್ರೂ ಕೇವಲ 1 ತಿಂಗಳು ಅವಕಾಶ ಸಿಗುತ್ತಷ್ಟೇ ನೂತನವಾಗಿ ಮೇಯರ್ ಆಗ್ತಕ್ಕಂಥವ್ರಿಗೆ. 37 ದಿನಗಳ ಕಾಲಾವಕಾಶ ಸಿಗುತ್ತೆ. ಹಾಗಿದ್ರೆ ಈ ಸ್ಥಾನಕ್ಕೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಏನು ಅಂತ ನೋಡ್ತಾ ಹೋದ್ರೆ ಜೆಡಿಎಸ್ ನಿಂದ ಈ ಹಿಂದೆಯಿಂದಲೂ ಕೂಡ ಗಿರೀಶ್ ಚೆನ್ನವೀರಪ್ಪ ಅವರಿಗೆ ಮೇಯರ್ ಸ್ಥಾನವನ್ನ ನೀಡಬೇಕು ಅಂತ ನಿಗದಿಯಾಗಿತ್ತಂತೆ. ಅಂತೆಗೆ ಗಿರೀಶ್ ಚೆನ್ನವೀರಪ್ಪ ಅವರು ಜೆಡಿಎಸ್ ನಿಂದ ಗುರುತಿಸ್ಕೊಳ್ತಾರೆ. ಇನ್ನ ಬಿಜೆಪಿಯಿಂದ ಯಾರು ನಿಂತ್ಕೊಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಕ್ಯಾಟಗರಿಯಿಂದ ಯಾರು ಬರ್ತಾರೆ ಅಂತ. ದಯಾನಂದ ಅಂತಕ್ಕಂಥವ್ರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಇನ್ನು ಕೂಡ ಫೈನಲ್ ಆಗಿಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ. ಒಟ್ಟಿನಲ್ಲಿ ಗಿರೀಶ್ ಚೆನ್ನವೀರಪ್ಪ ಅವರು ಜೆಡಿಎಸ್ ನವರಿಗೆ ಈ ಬಾರಿ ಅವಕಾಶ ಸಿಕ್ಕರೆ ಗಿರೀಶ್ ಚೆನ್ನವೀರಪ್ಪ ಅವರೇ ಮೇಯರ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಜೆಡಿಎಸ್ ನವರಿಗೆ ಅವಕಾಶ ಸಿಕ್ಕರೆ ಅಂತ ಹೇಳಿದೆ ಅಂತ ಅಂದ್ರೆ ಹಾಗಿದ್ರೆ ಈ ಬಾರಿ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರ ಸಂಖ್ಯಾಬಲವನ್ನು ನೋಡ್ತಾ ಹೋದ್ರೆ 35 ಒಟ್ಟು ಸದಸ್ಯರ ಸಂಖ್ಯೆ 35. ಈ 35ರ ಪೈಕಿ ಜೆಡಿಎಸ್ಸಿನ ಸದಸ್ಯರು 17 ಜನ ಇದ್ದಾರೆ. 17ರ ಪೈಕಿ ಈಗಾಗಲೇ ಚಂದ್ರೇಗೌಡರ ಸದಸ್ಯತ್ವ ಅನರ್ಹ ಆಗಿರ್ತಕ್ಕಂಥ ಜೆಡಿಎಸ್ ನಲ್ಲಿರ್ತಕ್ಕಂಥವ್ರು. ಹೀಗಾಗಿ ಜೆಡಿಎಸ್ಸಿನ ಸದಸ್ಯರ ಸಂಖ್ಯೆ 16ಕ್ಕೆ ಇಳಿಯುತ್ತೆ. ಬಿಜೆಪಿ ಸದಸ್ಯರ ಸಂಖ್ಯೆ 13, ಕಾಂಗ್ರೆಸ್ 2, ಪಕ್ಷೇತರ 3.
ನಾವಿದನ್ನ ಟ್ಯಾಲಿ ಮಾಡ್ತಾ ಹೋದ್ರೆ 13 + 3 16 17 18 ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ಹಿಂದೆ JDS ಅವಿಶ್ವಾಸ ನಿರ್ಣಯನ ತೆಗೆದುಕೊಂಡ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಂದಾಗಿದ್ರು. ಅವರೇನಾದ್ರೂ ಮತ್ತೆ ಒಂದಾಗಿ ಬಿಟ್ರೆ 16 ಪ್ಲಸ್ ಏನಾದ್ರೂ ಪಕ್ಷೇತರನ್ನ ಜೊತೆಗೆ ಕರ್ಕೊಂಡ್ಬಿಟ್ರೆ 18 ಮೆಜಾರಿಟಿ ಸಿಕ್ಬಿಡುತ್ತೆ. ಅಂಡ್ JDS ಹತ್ರ ಇರೋದು 16. ಈಗಾಗಲೇ JDS ವಿಪ್ ಅನ್ನ ಜಾರಿ ಮಾಡಿದೆ ತಮ್ಮ ಸದಸ್ಯರುಗಳಿಗೆ ತಾವು ಸೂಚಿಸಿದ ಅಭ್ಯರ್ಥಿಯನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮತ ಹಾಕಬಾರದು ಅಂತ. ಅಂತೆಯೇ ಬಿಜೆಪಿಯವರು ಕಾಂಗ್ರೆಸ್ ಅವರು ಕೂಡ ವಿಪ್ ಅನ್ನ ಜಾರಿ ಮಾಡ್ತಾರೆ. ಹಾಗಾಗಿ ಅವರ ಸದಸ್ಯರುಗಳು ಕೂಡ ಅವ್ರವ್ರಿಗೆ ವೋಟ್ ಹಾಕಬೇಕು, ಇಲ್ಲ ಅಂದ್ರೆ ಚಂದ್ರೇಗೌಡರ ತರ ಸದಸ್ಯತ್ವವನ್ನ ಕಳೆದುಕೊಂಡು ಬಿಟ್ಟರೆ ಎಂಬ ಭಯ ಸಹಜವಾಗಿ ಎಲ್ಲರೂ ಕೂಡ ಇರ್ತದೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ JDS ನ ಸದಸ್ಯರೇ ಮೇಯರ್ ಆಗಿಬಿಡ್ತಾರೆ ಫಿಕ್ಸ್ ಅಂತ ಹೇಳಕ್ ಆಗೋದಿಲ್ಲ. ಪ್ರೀತಮ್ ಗೌಡ್ರು ಹಾಗೂ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ನಡೆ ಏನು ಇವೆಲ್ಲದೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಯಾಕೆಂದ್ರೆ ಇವ್ರ 16 ಜನ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ವಿಪಕ್ಷಗಳು ಒಂದುಗೂಡಿದ್ರೆ 18 ಆಗಿಬಿಡುತ್ತೆ. ಪಕ್ಷೇತರರು 3 ಅವರು ಕೂಡ ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದ್ರೆ ಏನಾದ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದಾದ್ರೆ ಅವ್ರ ಸಿಗ್ತಕ್ಕಂಥದ್ದು ಕೇವಲ 15, JDS 16 ಇದೆ. ಹಾಗಾಗಿ ಇಲ್ಲಿ ಪಕ್ಷೇತರರೇ ಮಹತ್ವದ ಸ್ಥಾನವನ್ನು ವಹಿಸ್ತಾರೆ. ಅವರ ನಿರ್ಣಯವು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡ್ತಾ ಹೋದ್ರೆ. ಅಂಡ್ ಇದರ ಜೊತೆಗೆ ಚಂದ್ರೇಗೌಡ್ರು ಏನೀಗ ಅನರ್ಹ ಆಗಿದ್ದಾರೆ ಸದಸ್ಯತ್ವದಿಂದ, ಅವರು ಕೂಡ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದಾರೆ. ತಮ್ಮ ಸ್ಥಾನವನ್ನ ಅನರ್ಹಗೊಳಿಸಿರ್ತಕ್ಕಂಥ ಕುರಿತಂತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಏನಾದ್ರೂ ಸೆಪ್ಟೆಂಬರ್ 10ರ ಒಳಗಾಗಿ ಚಂದ್ರೇಗೌಡರ ಪರವಾಗಿ ತೀರ್ಪು ಬಂದು ಅವ್ರು ಹೋಗಿರ್ತಕ್ಕಂಥ ಚುನಾವಣೆಗೆ ಸ್ಟೇ ಕೊಟ್ಬಿಟ್ರೆ ಮತ್ತೆ ಚುನಾವಣೆ ಇಲ್ಲಿ ಸ್ಟಾಪ್ ಆಗೋಗುತ್ತೆ, ಚಂದ್ರೇಗೌಡರ ಮುಂದುವರಿತಾರೆ. ಬಟ್ ಯಾರೇ ಮುಂದುವರೆದ್ರು ಕೂಡ ನಾನು ಆಗ್ಲೇ ಹೇಳಿದ್ರಲ್ಲ, ಇರೋದ್ ಕೇವಲ 1 ತಿಂಗಳ ಅವಧಿ ಅಂತಂದ್ರೆ 37 ದಿವಸಗಳ ಕಾಲಾವಕಾಶ ಸಿಗುತ್ತೆ. 37 ದಿವಸ ಆಗ್ಲಿ 1 ದಿವಸ ಆಗ್ಲಿ ರೀ ಮಾಜಿ ಮೇಯರ್ ಅನ್ನೋ ಪಟ್ಟ ಸಿಗುತ್ತಲ್ಲ ಅನ್ನೋ ಇದಕ್ಕೋಸ್ಕರ ಹೋರಾಟ ನಡೆಸ್ತಾರೆ. ಒಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾಯಕರುಗಳು ತಮ್ಮ ರೀತಿಯಲ್ಲಿ ತಮ್ಮ ಸ್ಟ್ರಾಟಜಿಗಳನ್ನ ಹಾಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 10ನೇ ತಾರೀಕು ನ್ಯಾಯಾಲಯ ಏನಾದ್ರು ಚಂದ್ರೇಗೌಡರು ಆಗಿರ್ತಕ್ಕಂಥ ಅಪೀಲಿಗೆ ಸ್ಟೇ ಕೊಡದೆ ಹೋದ್ರೆ ಚುನಾವಣೆ ನಡೆಯುತ್ತೆ. 37 ದಿವಸಗಳಿಗೆ ಯಾರು ಮೇಯರ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಎಲ್ಲ ದರಗಳು ಒಂದ್ ಕಡೆಯಿಂದ ಹೆಚ್ಚಾಗ್ತಾ ಹೋದ್ರೆ ಈಗ ಟೋಲ್ ದರವು ಕೂಡ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಹಾಸನ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 75ರ ಟೋಲ್ ಶುಲ್ಕ 5 ರಿಂದ 10 ರೂಪಾಯಿವರೆಗೂ ಹೆಚ್ಚಳವಾಗಿದೆ. ಫಾಸ್ಟ್ಯಾಗ್ ಇಲ್ಲದ ವಾಹನ ಸವಾರರಿಗೂ ಕೂಡ ದಂಡದ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ರಾಜ್ಯದ ವಿವಿಧ ಟೋಲ್ಗಳಲ್ಲಿ ಏಪ್ರಿಲ್ನಲ್ಲಿ ದರ ಏರಿಕೆ ಮಾಡಿ ವಾಹನ ಸವಾರರಿಗೆ ಶಾಕ್ ಅನ್ನು ನೀಡಿದ್ರು. ಈಗ ಬೆಂಗಳೂರಿನಿಂದ ಹಾಸನ, ಮಂಗಳೂರು, ಧರ್ಮಸ್ಥಳ ಸೇರಿದಂತೆ ರಾಜ್ಯದ 22ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಹೋಗುವ ವಾಹನ ಸವಾರರಿಗೆ ಸೆಪ್ಟೆಂಬರ್ 1ರಿಂದ ಟೋಲ್ ಶುಲ್ಕದ ಹೆಚ್ಚಳ ಸಂಕಷ್ಟದ ಬರೆ ಬಿದ್ದಿದೆ. ಬೆಂಗಳೂರಿನಿಂದ ಮಂಗಳೂರು ತಲುಪಲು 6 ಟೋಲ್ಗಳು ವಾಹನ ಸವಾರರು ಹೆಚ್ಚಿನ ಟೋಲ್ ಅನ್ನ ಇದಕ್ಕೆ ಪಾವತಿ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಫಾಸ್ಟ್ಯಾಗ್ ಹೊಂದಿರತಕ್ಕಂತ ಲಘು ವಾಹನಗಳಿಗೆ ಏಕಮುಖ ಪ್ರಯಾಣಕ್ಕೆ 55 ರಿಂದ 60 ರೂಪಾಯಿಗೆ ಏರಿಕೆ ಆಗಿದೆ. ವಾಣಿಜ್ಯ ಮತ್ತೆ ಸರಕು ವಾಹನಗಳ ಏಕಮುಖ ಸಂಚಾರಕ್ಕೆ 200 ರಿಂದ 205 ರೂಪಾಯಿಗೆ ಏರಿಕೆ ಆಗಿದೆ. ಇದೇ ಟೋಲ್ಗಳಲ್ಲಿ ದ್ವಿಮುಖ ಸಂಚಾರಕ್ಕೆ ಅಂತಂದ್ರೆ 2 ವೇ ಹಿಂದಿನ ದರದ ಮೇಲೆ 10 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಫಾಸ್ಟ್ಯಾಗ್ ಇಲ್ಲದ ವಾಹನಗಳ 1 ವೇ ಪ್ರಯಾಣ ದರಕ್ಕೆ 110 ರೂಪಾಯಿ ಪಾವತಿ ಮಾಡಬೇಕಾಗಿತ್ತು. ಈಗ 120 ರೂಪಾಯಿಗೆ ದಂಡದ ಪ್ರಮಾಣವು ಸಹ ಏರಿಕೆ ಆಗಿರ್ತಕ್ಕಂಥದ್ದು. ಫಾಸ್ಟ್ಯಾಗ್ ನಲ್ಲಿ ಹಣ ಇಲ್ದಿದ್ರು ಕೂಡ ದುಪ್ಪಟ್ಟು ಹಣವನ್ನ ಪಾವತಿ ಮಾಡಬೇಕಾಗತ್ತೆ. ಯಾರ್ಯಾರು ಓಡಾಡ್ತಾರೆ ಅವ್ರ ಗಮನದಲ್ಲಿ ಇದಿರಬೇಕು. ಇನ್ನು ಹೇಮಾವತಿ ಯಗಚಿ ವಾಟೆವಳೆ ಜಲಾಶಯ ಯೋಜನೆ ಕಾಮಗಾರಿಗಳಿಗೆ ಸ್ವಾಧೀನವಾದ ಭೂಮಿಗೆ ಹೆಚ್ಚುವರಿ ಪರಿಹಾರ ಪಡೆಯುವ ಹುನ್ನಾರ ನಡೀತಾ ಇದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಇಲ್ದಿದ್ರೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಂತ ಹೇಳಿ ಮಾಜಿ ಸಚಿವ HD ರೇವಣ್ಣ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿರೋ ಅವರು 1986ರ ಸ್ವಾಧೀನ ಪಡಿಸಿಕೊಂಡ ಸಂದರ್ಭದಲ್ಲಿ 1 ಎಕರೆ ಭೂಮಿಗೆ 3 ರಿಂದ 5 ಸಾವಿರ ರೂಪಾಯಿ ಪರಿಹಾರವನ್ನು ನಿಗದಿ ಮಾಡಲಾಗಿತ್ತು. ಇದನ್ನು ಒಪ್ಪದ ಅರ್ಜಿದಾರರು ತಾಲೂಕು ಕೋರ್ಟ್ಗೆ ಮೊರೆ ಹೋಗಿದ್ರು. ಅಲ್ಲಿ 2004-5ರ ಅವಧಿಯಲ್ಲಿ ಹಲವು ಪ್ರಕರಣಗಳ ಇತ್ಯರ್ಥ ಆಗಿ ಪರಿಹಾರ ಮೊತ್ತವನ್ನ 1 ಎಕರೆಗೆ 29,500 ರಿಂದ 30,000ಗೆ ಏರಿಕೆ ಮಾಡಲಾಗಿತ್ತು. ಈ ನಡುವೆ 20 ವರ್ಷದ ಹಿಂದೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗಿರುವ ಭೂ ಸ್ವಾಧೀನ ಪ್ರಕರಣವನ್ನ ಹಿಡ್ಕೊಂಡು ಜಿಲ್ಲಾ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದ್ರೆ ಹೈಕೋರ್ಟ್ ಇತ್ತೀಚಿನ ತೀರ್ಪಿನಲ್ಲಿ ಕೇವಲ 5 ವರ್ಷ ವಿಳಂಬವಾಗಿರ್ತಕ್ಕಂಥ ಅರ್ಜಿಗಳನ್ನ ಮಾನ್ಯ ಮಾಡಬೇಕು, ಇಲ್ಲ ಅಂದ್ರೆ ವಜಾ ಮಾಡಬೇಕು ಅಂತ ಹೇಳಿತ್ತು. ಆದ್ರೆ ಇದನ್ನ ಜಿಲ್ಲಾ ನ್ಯಾಯಾಲಯದ ಗಮನಕ್ಕೆ ತಂದ್ರೂ ಕೂಡ ಅಪೀಲುದಾರರ 18 ರಿಂದ 20 ವರ್ಷಗಳ ವಿಳಂಬ
ಮನ್ನಾ ಮಾಡಿ 1 ಎಕರೆ ಜಮೀನಿಗೆ 12 ಲಕ್ಷ ರೂಪಾಯಿನ ನಿಗದಿ ಮಾಡಿದೆ ಅಂತ ವಿವರಣೆ ನೀಡಿದ್ರು. ಇಂತಹ 600ರಿಂದ 800 ಭೂಸ್ವಾಧೀನ ಪ್ರಕರಣಗಳು ದಾಖಲಾಗಿದ್ದಾವೆ. ಅವುಗಳನ್ನ ಇದೇ ರೀತಿ ವಿಳಂಬ ಮನ್ನಾ ಮಾಡಿ ಆದೇಶವನ್ನ ಮಾಡುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆಗ್ಬಿಟ್ರೆ ನಿಗಮವು ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಬಾಕಿ ಇರ್ತಕ್ಕಂಥ ಅಪೀಲುಗಳ ವಿರುದ್ಧ ಹೈಕೋರ್ಟ್ ತುರ್ತಾಗಿ ಅರ್ಜಿ ಸಲ್ಲಿಸುವಂತೆ ವಕೀಲ ಎಚ್.ಎಸ್. ಮೋಹನ್ ಕುಮಾರ್ ಎಂಬುವರು ಈ ಹಿಂದಿನ ಡಿಸಿ ಸತ್ಯಭಾಮ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಅಂತ ಹೇಳಿ ಅದರ ಆಧಾರದ ಮೇಲೆ ರೇವಣ್ಣ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ. ಹೇಮಾವತಿ ಯೋಜನೆ ಇರ್ಬೋದು, ತುಮಕೂರು ವಲಯ ಇರ್ಬೋದು, ಗೊತ್ತಾಯ್ತಾ ಸರ್? ಮತ್ತು ಇದು ಕಾವೇರಿ ದಕ್ಷಿಣ ವಲಯ ಅಂತೇಳಿ ಚೀಫ್ ಇಂಜಿನಿಯರ್ ಆಫೀಸ್ ಐತೆ ಮೈಸೂರಲ್ಲಿ. ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡ್ಯಾರ. ನಾನು ಹೇಳ್ತಾ ಇಲ್ಲ, ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿರುವಂಥ ಒಬ್ಬ ಸರ್ಕಾರಿಯ ವಕೀಲರು ಹೇಳ್ತಾ ಇರೋದು. ವಕೀಲರು ಎಸ್.ಎಚ್. ಮೋಹನ್ ಕುಮಾರ್ BSc LLB, S.M. ನವೀನ್ BE LLB ಅಡ್ವೊಕೇಟ್. ಗೊತ್ತಾಯ್ತಾ? ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಹಾಸನ ಜಿಲ್ಲೆಯ ಸತ್ರ ನ್ಯಾಯಾಲಯದಲ್ಲಿ ನಡೆದ LACA ನಂಬರ್ 174/2023 141/141 2023 508/223 ಪ್ರಕರಣಗಳ ವಿರುದ್ಧ ಉಚ್ಚತೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಅವ್ರೇನು ಹೇಳ್ತಾರೆ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಸರ್, ಅಲ್ಲಿ ಫಸ್ಟು ಏನಾಗುತ್ತೆ ಸರ್ ಅಂದರೆ, 2004ರಲ್ಲಿ 1986ರಲ್ಲಿ 4-1 ಆಗುತ್ತೆ. 86ನೇ ಇಸ್ವಿಲಿ 4-1 ಆಗುತ್ತೆ. ಆಗ ಬೆಲೆ ಎಕರೆಗೆ 3,000 ರೂಪಾಯಿ ಇಟ್ಟಿರ್ತಾರೆ. 86ರಲ್ಲಿ 4-1 ಆಗುತ್ತೆ. 86 4-1 ಆಗಿದ್ದ 3,000ರಿಂದ 5,000 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿರುತ್ತೆ. ಮಾರುಕಟ್ಟೆ ಬೆಲೆಯಂತೆ ನಾಡಹಬ್ಬ ದಸರಾ ಹಿಂದೂಗಳ ಆರಾಧನೆ, ಹಿಂದೂಗಳು ನಡೆಸಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯ, ಅದರಂತೆ ಈ ಬಾರಿಯೂ ಕೂಡ ದಸರಾ ಉದ್ಘಾಟನೆಯಾಗಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಸನ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರೋ ಅವರು, ಬಾನು ಮಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲು ನನ್ನ ಅಭ್ಯಂತರ ಏನೂ ಇಲ್ಲ, ಆದರೆ ಇಲ್ಲಿಯವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಪ್ರಕಾರವೇ ಚಾಲನೆ ಪಡಿಬೇಕು ದಸರಾ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಬಾನು ಮಸ್ತಾಕ್ ಕುಂಕುಮ ಹೂ ಬಳೆ ತೊಟ್ಟು ದಸರಾ ಉದ್ಘಾಟನೆ ಮಾಡಲಿ ಎಂಬ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಅದು ಅವರ ಹೇಳಿಕೆ. ದಸರಾ ಉದ್ಘಾಟನೆ ಮಾಡುವವರಿಗೆ ನೀವು ಕುಂಕುಮ ಬಳೆ ಹಾಕೊಂಡೇ ಹೋಗ್ಬೇಕು ಅನ್ನೋದನ್ನ ನಾನು ಹೇಳಕ್ ಹೋಗೋದಿಲ್ಲ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ ಅವರು, ಯಾವುದೇ ಧರ್ಮದವರು ಮತ್ತೊಂದು ಧರ್ಮವನ್ನ ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವ್ರಿಗೂ ಕೂಡ ಗೌರವ ಹೆಚ್ಚಾಗುತ್ತೆ ಎಂಬುದು ನನ್ನ ಭಾವನೆ. ಹೀಗಾಗಿ ಯಾರೇ ಆಗಲಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಡೋದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ದಸರಾವನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಿ. ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನನಗೆ ಅದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ. ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನಿಮ್ಮ ರಾಜಕೀಯ ತೆವಲಿಗಾಗಲಿ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ. ಭುವನೇಶ್ವರಿಗೆ ಅರಿಶಿಣ ಕುಂಕುಮವನ್ನು ನೀವು ಹಚ್ಚಿಬಿಟ್ಟು ದೇವರು ಮಾಡಿ ಕೂರಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿರುತ್ತೆ. ಭುವನೇಶ್ವರಿಯನ್ನು ಎಲ್ಲ ಧರ್ಮೀಯರು ಆರಾಧಿಸ್ತಾರೆ, ಕರ್ನಾಟಕದಲ್ಲಿರುವಂಥ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ಅದೇನು ಈಗ
ಹುಟ್ಟಿದ್ದಲ್ಲ. ಅವ್ರು ಹುಟ್ಟೋದಕ್ಕಿಂತ ಮುಂಚೆಲ್ಲೇ ಭುವನೇಶ್ವರಿ ಹುಟ್ಟಿತ್ತು. ಭುವನೇಶ್ವರಿ ಇದ್ಲು ಬನವಾಸಿಯಲ್ಲಿ. ಅವತ್ತಿನ ಬನವಾಸಿಯ ಆ ರಾಜಮನೆತನ ಭುವನೇಶ್ವರಿಯನ್ನು ಆರಾಧಿಸ್ಕೊಂಡು ಬಂದರು. ಆ ಭುವನೇಶ್ವರಿಯ ಮುಖಾಂತರ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಭಕ್ತಿ ಭಾವ ಕನ್ನಡದ ವಿಚಾರದಲ್ಲಿ ಬಂದಂಥದ್ದು. ಭುವನೇಶ್ವರಿ ಬಗ್ಗೆ ಮೈಸೂರು ದಸರಾ ಉದ್ಘಾಟನೆಗೆ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ವಿಜೇತರಾದ ನಮ್ಮೂರಿನ ಹೆಮ್ಮೆಯ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಮರ್ಥನೀಯ ಅಂತ ಹೇಳಿ ವಕೀಲ ಹಾಗೂ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು 2017ರಲ್ಲಿ ಕವಿ ನಿಸಾರ್ ಅಹಮದ್ ಅವರು ಕೂಡ ದಸರಾವನ್ನ ಉದ್ಘಾಟಿಸಿದ್ರು. ಆಗ ಯಾವುದೇ ಅಪಸ್ವರ ಎತ್ತದ ಬಿಜೆಪಿಯವರು ಈಗ ಅನಗತ್ಯವಾಗಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬಾನು ಮುಷ್ತಾಕ್ ಅವರನ್ನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಎಂಬುದನ್ನ ನಾಡಿನ ಜನರ ಮುಂದೆ ಇಡಲಿ. ಅಥವಾ ಮುಸ್ಲಿಂ ಎಂಬ ಕಾರಣಕ್ಕೆ ವಿರೋಧಿಸ್ತಾ ಇದ್ರೆ ಮಹಿಳೆಯರನ್ನ ಇಷ್ಟೊಂದು ಕೀಳಾಗಿ ಕಾಣೋದು ಬಿಜೆಪಿಯರ ಸಿದ್ಧಾಂತವಾ ಅಂತ ಪ್ರಶ್ನಿಸಿದ ಅವರು ಚಾಮುಂಡಿ ದೇವಿಯನ್ನ ಬಿಜೆಪಿಯವರು ಗುತ್ತಿಗೆ ಪಡೆದಿದ್ದಾರೆಯೇ ಅಂತ ಪ್ರಶ್ನಿಸಿದ್ರು. ಇನ್ನು ಭಾವನೆಗಳಿಗೆ ಬೆಂಕಿ ಹಚ್ಚುವ ಇಂತಹ ನಡೆ ನಿಜಕ್ಕೂ ಕೂಡ ಅಸಹ್ಯ ಹುಟ್ಟಿಸುತ್ತದೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಅಶೋಕ್, ಮಹಮ್ಮದ್ ಗೌಸು, ಶಿವಕುಮಾರ್, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಹಿಂದುಳಿದ ವರ್ಗದ ಕುಮಾರ್ ಶೆಟ್ಟಿ ಹಾಜರಿದ್ದರು. ಪಾತ್ರಧಾರಿಗಳನ್ನ ಮುಂದೆ ಬಿಟ್ಟು ಇದನ್ನ ಷಡ್ಯಂತ್ರವನ್ನ ನಡೆಸಿದ್ರು. ಯಾವಾಗ 10ನೇ ಪಾಯಿಂಟ್ವರೆಗೂ 11ನೇ ಪಾಯಿಂಟ್ವರೆಗೂ ಅಗ್ಗೆವರೆಗೂ ಸುಮ್ಮನಿದ್ದು ಸರ್ಕಾರ SIT ರಚನೆ ಮಾಡಿದ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡಿ ಯಾವಾಗ ಬಿಜೆಪಿಯವರ ವಿರುದ್ಧವೇ ಬರುತ್ತೆ ಅನ್ನೋ ವಿಚಾರ ಅವರಿಗೆ ಗೊತ್ತಾಯ್ತೋ ಆವಾಗ ತಿರುಗಿ ಬಿದ್ರು. ಅವಾಗ ಹೊರಟ್ರು, ನಾವು ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ, ಧರ್ಮಸ್ಥಳಕ್ಕೆ ಯಾತ್ರೆ ಮಾಡ್ತೇವೆ, ಹಿಂದುತ್ವದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಯಾರು ಸ್ವಾಮಿ ಹಿಂದುತ್ವದ ಮೇಲೆ ಸವಾರಿ ಮಾಡ್ಲಿಕ್ಕೆ ಸಾಧ್ಯ? ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ, ಹಿಂದುತ್ವವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರೆ. ಬಿಜೆಪಿಯವರಿಂದ ಯಾರು ಹಿಂದುತ್ವ ಪಾಲಿಸ್ತಾ ಇಲ್ಲ. ಅಷ್ಟಕ್ಕೂ ಹಿಂದುತ್ವ ಅನ್ನೋ ಪದ ಬಂದದ್ದೇ ಬಿಜೆಪಿಯಿಂದ 2014ರಿಂದ ಈಚೆಗೆ ಜಾತಿ ಬಂದಿರ್ತಕ್ಕಂಥ ಪದ. ಆಗ 14ಕ್ಕಿಂತ ಮುಂಚೆ ಹಿಂದುತ್ವ ಇರ್ಲಿಲ್ವಾ? ಹಿಂದೂಗಳಿರ್ಲಿಲ್ವಾ ದೇಶದಲ್ಲಿ, ರಾಜ್ಯದಲ್ಲಿ? ಯಾಕೆ ಈ ಒಂದು ಹಿಂದುತ್ವವನ್ನು ಮುಂದಿಟ್ಕೊಂಡು ಗೊಂದಲ ಸೃಷ್ಟಿ ಮಾಡೋ ಮೂಲಕ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಈ ಡೋಂಗಿ ರಾಜಕಾರಣಿಗಳು ಏನಿದ್ದಾರೆ, ಪ್ರತಾಪ ಸಿಂಹ, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಕೆಲವೇ ಜನ ಬಿಜೆಪಿನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಏನ್ ಹೇಳಲ್ಲ. ಕೆಲವೇ ಜನಗಳು ಈ ಡೋಂಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಬೇಡ ಬೇಸಿ ಇವತ್ತು ಬುದ್ಧಿ ಕಲಿಸಿದ್ದಾರೆ ಮೈಸೂರು ಜನತೆ. ಹಿಂದುತ್ವ ಹಾಗಾದ್ರೆ ಹಿಂದುಗಳೇ ಅಲ್ವಾ ಓಟ್ ಹಾಕಿದ್ದು? ಹಿಂದೂಗಳು ಓಟ್ ಹಾಕಿ ಅಲ್ವಾ ಅವ್ರನ್ನ ಸೋಲ್ಸಿರೋದು, ಇವತ್ತು ಮೂಲೆ ಗುಟ್ಟು ಮಾಡಿರೋದು? ಸೋತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ತಮ್ಮ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಿಕ್ಕಾಗಿ ಈ ರೀತಿ ಅನಗತ್ಯವಾಗಿ ಗೊಂದಲ ಮಾಡ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವ್ರಿಗೂ ಒಳ್ಳೇದಲ್ಲ. ಅವರ ಜೊತೆ ಕೈ ಜೋಡಿಸತಕ್ಕಂಥ ರಾಜ್ಯಾಧ್ಯಕ್ಷರಾಗಿದ್ದ ವಿಜಯೇಂದ್ರ ಅವರು ಕೂಡ, ಆ ಮನುಷ್ಯ ಕೂಡ ದಿನಕ್ಕೊಂದೊಂದು ಹೇಳಿಕೆ, ಗಂಟೆಗೊಂದೊಂದು ಹೇಳಿಕೆ ಕೊಡ್ತಾರೆ. ಮನಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಕಾಣುತ್ತೆ ಅವರಿಗೆ. ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಪ್ರಜ್ಞಾ ಕಾಲೇಜಿಗೆ 5 ಕಳ್ಳರು ನುಗ್ಗಿ ಅಮೂಲ್ಯವಾದ ವಸ್ತುಗಳನ್ನ ಕದ್ದೊಯ್ದಿರತಕ್ಕಂಥ ಘಟನೆ ನಡೆದಿದೆ. ಮಾಸ್ಕ್ ಧರಿಸಿಕೊಂಡು ಬಂದ ಕಳ್ಳರು ಸುತ್ತಿಗೆಯಿಂದ ಬೀಗವನ್ನು ಒಡೆದು ಕಾಲೇಜಿನ ಒಳಗೆ ಪ್ರವೇಶ ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಅಡ್ಡಾಡಿದ್ದಾರೆ. ಈ ವೇಳೆ 2 ಮೊಬೈಲ್ ಫೋನ್ಗಳು, ಪ್ರಿಂಟ್ರು, ಕಂಪ್ಯೂಟರ್ ಇವೆಲ್ಲವನ್ನು ಕೂಡ ಒತ್ಕೊಂಡು ಹೋಗಿದ್ದಾರೆ. ಇದ್ರ ಜೊತೆಗೆ 1 DVR ಕೂಡ ಒತ್ತೊಯ್ದಿದ್ದಾರೆ ಅಂತೆ. ಆದ್ರೆ ಕಾಲೇಜಿನಲ್ಲಿ ಅಳವಡಿಸಿದ 3 DVRಗಳಲ್ಲಿ ಕೇವಲ 1 ಮಾತ್ರ ಕತ್ತೊಯ್ದಿದ್ದು, ಉಳಿದ CCTV ಕ್ಯಾಮೆರಾಗಳಲ್ಲಿ ಕಳ್ಳತನದ ದೃಶ್ಯಗಳು ಸ್ಪಷ್ಟವಾಗಿ ದಾಖಲಾಗಿದ್ದಾವೆ. ಕಾಲೇಜಿನ ಪೀಠೋಪಕರಣಗಳನ್ನು ಕೂಡ ಕಿಡಿಗೇಡಿಗಳು ಧ್ವಂಸಗೊಳಿಸಿರೋದು ಇಲ್ಲಿ ಕಾಣಿಸ್ಕೊಂಡಿದೆ. ಇನ್ನು ಕಾಲೇಜಿನ ಬಗ್ಗೆ ಅರಿವು ಇರುವವರೇ ಕಳ್ಳತನದಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಾದಂಗೆ ಕಾಲೇಜಿನ ವಿದ್ಯಾರ್ಥಿಗಳೇ ಈ ಕೃತ್ಯವನ್ನ ಎಸಗಿರಬಹುದಂತ ಯಾರೋ ಅಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಜನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ತರ ಮಾತನಾಡ್ತಾ ಇದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರಲ್ಲ, ತನಿಖೆ ನಡೆಸ್ತಾರೆ, ಗೊತ್ತಾಗುತ್ತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 10ಕ್ಕೆ ಹಾಸನದ ಮೇಯರ್ ಸ್ಥಾನಕ್ಕೆ ಚುನಾವಣೆ, ಕುತೂಹಲ ಮೂಡಿಸಿದ ಬಿಜೆಪಿ ಕಾಂಗ್ರೆಸ್ ನಡೆ, ಕೋರ್ಟ್ ಮೆಟ್ಟಿಲೇರಿದ ಮಾಜಿ ಮೇಯರ್ ಚಂದ್ರೇಗೌಡ. ಇನ್ನು ಹಾಸನ ಬೆಂಗಳೂರು ಮಾರ್ಗ ಬಲು ದುಬಾರಿ, ರಾಷ್ಟ್ರೀಯ ಹೆದ್ದಾರಿ 75ರ ಟೋಲ್ ದರ ಹೆಚ್ಚಳ, ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ.
ಹೇಮಾವತಿ ಅಗಚಿ ವಾಟೆಬಳೆ ಜಲಾಶಯ ಯೋಜನೆ ಕಾಮಗಾರಿಗಳಿಗೆ ಸ್ವಾಧೀನವಾದ ವಿಳಂಬ ಅರ್ಜಿಗೂ ಪರಿಹಾರ, ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ, ತನಿಖೆಗೆ ಎಚ್ ಡಿ ರೇವಣ್ಣ ಆಗ್ರಹ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ನನ್ನ ಅಭ್ಯಂತರವೇನೂ ಇಲ್ಲ, ಆದರೆ ಹಿಂದೂಗಳು ನಡೆಸಿಕೊಂಡು ಬಂದಿರೋ ಸಂಪ್ರದಾಯ ಪಾಲನೆ ಆಗಲಿ, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅಭಿಪ್ರಾಯ. ಚಾಮುಂಡಿ ದೇವಿಯನ್ನ ಬಿಜೆಪಿಗರು ಗುತ್ತಿಗೆ ಪಡೆದಿದ್ದಾರಾ? ಮಹಿಳೆಯರನ್ನ ಇಷ್ಟೊಂದು ಕೀಳಾಗಿ ಕಾಣುವುದು ಬಿಜೆಪಿಯರ ಸಿದ್ಧಾಂತವ? ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಖಂಡನೆ. ರಾತ್ರೋರಾತ್ರಿ ಸಕಲೇಶ್ಪುರದ ಕಾಲೇಜಿಗೆ ಕಳ್ಳರ ಎಂಟ್ರಿ, 45 ನಿಮಿಷ ಶೋಧ, ಮೊಬೈಲ್ಗಳು ಸೇರಿದಂತೆ ಹಲವು ವಸ್ತುಗಳ ಕಳ್ಳತನ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ. ಸತತ ಕಡೆ ನಮ್ಮ ನಡೆ.